ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋಗೆ. ಇವತ್ತು ನಾನು ನಿಮಗೆ ಹೇಳಬೇಕೇನೆಂದರೆ, ಸೂರತ್ಗೆ ಯಾಕೆ ಬರಬೇಕು, ಸೂರತ್ ಬಂದರೆ ಬೆನಿಫಿಟ್ಸ್ ಏನು, ಸೂರತ್ಗೆ ನಲ್ಲಿ ಏನೇನು ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ವಿಷಯ ಸ್ವಲ್ಪ ತಿಳಿಸೋಣ ಅಂತ ಇದೆ. ಸೊ ಫ್ರೆಂಡ್ಸ್, ಸೂರತ್ತು ಸೀರೆನಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇನ್ ದ ವರ್ಲ್ಡ್. ಹೇಳಬೇಕಂದ್ರೆ ಸೀರೆದು ತೋರ್ ಮನಿ ಹೇಳ್ಬೇಕಂದ್ರೆ ಸೀರೆ, ಇಲ್ಲಿ ಸಿಂಥೆಟಿಕ್ ಸೀರೆ, ಡಿಸೈನರ್ ಸೀರೆ, ಸೂರತ್ ರೇಷ್ಮೆ ಸೀರೆ, ಆ ಟೈಪ್ ಎಲ್ಲ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇಡೀ ವರ್ಲ್ಡ್ನಲ್ಲಿ ಸಪ್ಲೈ ಆಗುತ್ತೆ. ಇವತ್ತಿನ ಡೇಟ್ನಲ್ಲಿ ನಮ್ಮ ಪ್ರತಿಯೊಂದು ಊರಿನಲ್ಲಿ ಯಾವುದಾದ್ರು ಸೀರೆ ನಿಮಗೆ ಸಿಗುತ್ತೆ ಅಂದರೆ 100% ಸೂರತ್ ಕ್ವಾಲಿಟಿನೇ ಸಿಗುತ್ತೆ. ಯಾಕಂದರೆ ಸೂರತ್ನಲ್ಲಿ ಯಾವ ಸಿಸ್ಟಮ್ ಇದೆ, ಈ ರೇಟಿನ ಮ್ಯಾನುಫ್ಯಾಕ್ಚರಿಂಗ್ ಇಡೀ ವರ್ಲ್ಡ್ನಲ್ಲಿ ಆಗಲ್ಲ. ಇಷ್ಟು ರೀಸನಬಲ್ ರೇಟ್ನಲ್ಲಿ ಒಂದು ಸೀರೆ ನಿಮಗೆ 145 ರೂಪೀಸಿಗೆ ಕೊಡ್ತೀವಿ. ಒಂದು ಸ್ಟಾರ್ಟಿಂಗ್ ರೇಂಜ್ ಅಂದರೆ 6 ಮೀಟ್ರ್ ಸೀರೆ 145 ರೂಪಾಯಿಗೆ ಇವತ್ತು ಕೊಡಕತ್ತೀವಿ. ಅಂದರೆ ನೀವು ತಿಳ್ಕೊಳ್ಳಿ ಎಷ್ಟು ರೀಸನಬಲ್ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇಲ್ಲಿ ಗೆರೆ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಯಾನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಆಗುತ್ತೆ, ಕಲರ್ ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಪ್ರಿಂಟಿಂಗ್ ಇಲ್ಲಿ ಆಗುತ್ತೆ, ಸೊ ಸಪ್ಲೈ ಇಲ್ಲಿ ಆಗುತ್ತೆ. ಯಾವ ಟೈಪ್ ಏನು ಸೀರೆಗೆ ರಿಕ್ವೈರ್ಮೆಂಟ್ ಇದೆ ಎಲ್ಲ ವಾತಾವರಣ ಇಲ್ಲಿ ಅನುಕೂಲ ಇದೆ. ಸೊ ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇಡೀ ವರ್ಲ್ಡ್ನಲ್ಲಿ ಹೋಗುತ್ತೆ. ಡಿಸೈನಿಂಗ್ಸ್ನಲ್ಲಿ ನಮ್ಮ ಹೇಳ್ಬೇಕಂದ್ರೆ ಇಲ್ಲಿ ಎಂಥ ಇಂಜಿನಿಯರ್ಸ್ ಇದ್ದಾರೆ ಅಂತ ಒಂದಕ್ಕಿಂತ ಒಂದು ಕ್ಲಾಸ್ ಪ್ರಿಂಟ್ ಡಿಸೈನ್ಸ್ ಅವರು ತಯಾರಿಸ್ತಾರೆ. ಸೊ ಆ ಟೈಪೆಲ್ಲ ಪ್ರಿಂಟಿಂಗ್ ಡಿಸೈನಿಂಗ್ ನೀವು ಈಗ ಸೆಲೆಬ್ರಿಟೀಸ್ ಆಗಲಿ, ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಲ್ಲಿ ಯಾವ್ದಾರು ನೀವು ತಿಳ್ಕೊತೀರಾ, ಎಲ್ಲ ಕಡೆ ನಮ್ಮ ಸೂರತ್ತಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬಟ್ಟೆಗೆ ಹೋಗುತ್ತೆ. ಸೊ ಸೂರತ್ ಫಸ್ಟ್ ಪಾಯಿಂಟ್ ಆಯಿತು. ಸೂರತ್ನಲ್ಲಿ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಕುರ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಲೆಹಂಗಾ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಬ್ಲೌಸ್ ಪೀಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಲೇಡೀಸ್ ಐಟಮ್ಗೆ ರಿಕ್ವೈರ್ಮೆಂಟ್ ಇರೋ ಐಟಮ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೂರತ್ನಲ್ಲಿ ಆಗುತ್ತೆ. ಶರ್ಟ್ ಪ್ಯಾಂಟ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ. ಹೇಳಬೇಕಂದ್ರೆ ಸೂರತ್ಗೆ ಯಾಕೆ ಬರಬೇಕು, ಸೂರತ್ನಲ್ಲಿ ನೋಡಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇದೆ. ಇಲ್ಲಿಂದ ರೀಸನಬಲ್ ರೇಟ್ನಲ್ಲಿ ಬಟ್ಟೆ ಸಿಗುತ್ತೆ. ಇಲ್ಲಿಂದ ಬಹಳ ಜನ ಹೋಲ್ಸೇಲರು ತೊಗೊಂಡು ಹೋಗ್ತಾರೆ. ನಮ್ಮ 15-20% ಮಾರ್ಜಿನ್ ಹಾಕಿ ರಿಟೇಲರ್ ಅಂಗಡಿಗೆ ಸಪ್ಲೈ ಮಾಡ್ತಾರೆ. ಯಾರ್ಯಾರು ಬಲ್ಕ್ ಕ್ವಾಂಟಿಟಿ ಕೆಲಸ ಮಾಡಬೇಕಂತಿದ್ದಾರೆ, ಬಲ್ಕ್ ಕೆಲಸ ಮಾಡ್ಬೇಕಂತಿದ್ದಾರೆ, ಹೋಲ್ಸೇಲ್ ಟೈಪ್ ಕೆಲಸ ಮಾಡ್ಬೇಕಂತಿದ್ದಾರೆ, ದೊಡ್ಡ ಕೆಲಸ ಮಾಡ್ಬೇಕಂತಿದ್ದಾರೆ, ಅವರಿಗೆ ಸೂರತ್ ಬರೋದೇ ಬೆನಿಫಿಟ್ ಇರುತ್ತೆ. ಯಾಕಂದರೆ ಆ ಹೋಲ್ಸೇಲರಿಂದ ಮತ್ತೆ ಹೋಲ್ಸೇಲ್ ಮಾಡೋಕ್ಕೆ ಆಗೋದಿಲ್ಲ. ಬಲ್ಕ್ ಕೆಲಸ ಮಾಡಬೇಕಂತ, ದೊಡ್ಡ ಕೆಲಸ ಮಾಡ್ಬೇಕಂತದವರಿಗೆ ನಾನು ಹೇಳ್ತೀನಿ ಸೂರತ್ತಿಗೆ ಖಂಡಿತ ಬರಬೇಕು. ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಐಟಮ್ ನೀವು ತೊಗೊಂಡು ಹೋಗ್ತೀರಾ, ನಿಮಗೆ ರೀಸನಬಲಾಗಿ ಬೀಳುತ್ತೆ, ನಿಮಗೆ ಗೀಟುತ್ತೆ. ಅಲ್ಲಿಂದ ತೊಗೊಂಡು ನೀವು ಮಾಡ್ತೀರಾ, ಗೀಟೋದಿಲ್ಲ. ಹಾಗೆ ಅಕಸ್ಮಾತ್ ನಾವು ದಾವಣಗೆರೆ ಇರ್ತೀವಿ, ದಾವಣಗೆರೆಯಿಂದ ಯಾವ ಅಂಗಡಿನ ತೊಗೊಂಡು ಮತ್ತೆ ರೀಸೇಲ್ ಮಾಡ್ಬೇಕಂದ್ರೆ ಅದು ಆಗೋದಿಲ್ಲ, ಸಂಭವ ಇಲ್ಲ. ಯಾಕಂದರೆ ಅವರು ಕೂಡ ದುಡ್ದು ಕೊಡ್ತಾರೆ, ಯಾರು ಆಗಲಿ ಸ್ವಲ್ಪ ನಮ್ಮ ಪ್ರಾಫಿಟ್ ಇಟ್ಟೇ ಕೊಡ್ತಾರೆ, ಯಾರು ಹಂಗೆ ಕೊಡೋದಿಲ್ಲ. ಸೊ ಅವರಿಗೆ ದೊಡ್ಡ ಬಿಸ್ನೆಸ್ ಮಾಡಬೇಕು, ಬಲ್ಕ್ ಬಿಸ್ನೆಸ್ ಮಾಡಬೇಕು, ಅವರಿಗೆ ಖಂಡಿತ ಸೂರತ್ತಿಗೆ ಬರಲೇಬೇಕು. ಬಂದ್ರೇ ಅವ್ರಿಗೆ ಕೆಲಸ ದೊಡ್ಡದು ಆಗುತ್ತೆ. ಯಾರ್ಯಾರ ಕೆಲಸ ಬಲ್ಕ್ ಮಾಡ್ಬೇಕಂತ ಇಷ್ಟ ಇದ್ದವರಿಗೆ ಸೂರತ್ ಖಂಡಿತ ಬನ್ನಿ. ಆಮೇಲೆ ಸೆಕೆಂಡ್ ಬೆನಿಫಿಟ್ ಏನು ಅಂದರೆ, ಇಲ್ಲಿಂದ ನೀವು ಸೂರತ್ ಬಂದಿದ ಮೇಲೆ ಡೈಲಿ ಹೊಸ ಪ್ರಾಡಕ್ಟ್ ಡೆವಲಪ್ ಆಗುತ್ತೆ. ಸೊ ಹೊಸ ಪ್ರಾಡಕ್ಟ್ ನೀವು ತೊಗೊಂಡು ಹೋಗ್ಬೋದು. ಯಾಕಂದರೆ ಈಗ ನಾವು ರಿಟೇಲ್ ಅಂಗಡಿ ಇದೆ ಸರ್, ನಮ್ಮ ರಿಟೇಲ್ ಅಂಗಡಿ ಇದೆ, ಅಲ್ಲಿ ಬಂದರೆ ಗೀಟಲ್ಲ, ಅವರು ಕೂಡ ಗೀಟತ್ತೆ. ಯಾಕೆ ಗೀಟತ್ತೆ ಅಂದರೆ ಸೂರತ್ ಬಂದರೆ ಹೊಸ ಟೇಸ್ಟ್ ಸಿಗುತ್ತೆ, ನಿಮ್ಮ ಪಕ್ಕ ಅಂಗಡಿಗಿಂತ ಬೇರೆ ಟೇಸ್ಟ್ ಸಿಗುತ್ತೆ. ಯಾಕಂದರೆ ನೀವು ಅಲ್ಲಿಂದ ತೊಗೊಂಡು ಬರ್ತೀರಾ ಲೋಕಲ್ ಅಂಗಡಿಯಿಂದ, ಆ ಅಂಗಡಿಯಿಂದ ಲೋಕಲ್ ಅಂಗಡಿ ತೊಗೊಂಬಂದರೆ ಇಬ್ರದ್ದು ಕ್ರಾಸ್ ಆಗುತ್ತೆ. ಕ್ವಾಲಿಟಿ, ಡಿಸೈನ್ಸ್ ಇಬ್ರಿಗೂ ಒಂದೇ ಐಟಮ್ ಇದೆ, ನೀವು ದುಡ್ತೀರಾ, ಕಸ್ಟಮರಿಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಅದೇ ನೀವು ಸೂರತ್ ಬರ್ತೀರಾ, ಇಲ್ಲಿ 2 ಲಕ್ಷ ಶಾಪ್ ಇದೆ, ಯಾವ್ದಾರು ಅಂಗಡಿಯಿಂದ ತೊಗೋಬೋದು. ಯಾವ್ದಾದ್ರು ನಿಮಗೆ ಮ್ಯಾಚ್ ಆಗೋಲ್ಲ ಡಿಸೈನ್ ಪಕ್ಕದ ಅಂಗಡಿಯಿಂದ ಕಲೆಕ್ಷನ್ನು, ಕ್ವಾಲಿಟಿ, ಬ್ರ್ಯಾಂಡು ಮ್ಯಾಚ್ ಯಾವುದೂ ಆಗೋದಿಲ್ಲ. ಆವಾಗ ನೀವು 2% ಜಾಸ್ತಿ ದುಡಿಬೋದು. ಸೊ ಅದು ಕೂಡ ಒಂದು ದೊಡ್ಡ ಬೆನಿಫಿಟ್. ಸೂರತ್ನಿಂದ ಬಂದರೆ ನಿಮಗೆ ಕ್ರಿಯೇಷನ್ ಹೊಸ ಸಿಗುತ್ತೆ, ರೇಟ್ ಕಮ್ಮಿ ಸಿಗುತ್ತೆ. ಆಮೇಲೆ ನಿಮ್ಮ ಅಕ್ಕಪಕ್ಕ ಅಂಗಡಿಗಿಂತ ಬೇರೆ ಕ್ರಿಯೇಷನ್ ನೋಡೋಕ್ಕೆ ಇಲ್ಲಿಂದ ಸಿಗುತ್ತೆ. ಇಲ್ಲಿಂದ ಬಲ್ಕ್ ಕೆಲಸ ಆಗುತ್ತೆ, 2 ಕೆಲಸ ಆಗುತ್ತೆ, ಬಲ್ಕ್ ಕೆಲಸ ಆಗುತ್ತೆ, ದೊಡ್ಡ ಕೆಲಸ ಮಾಡೋದು ಮೈಂಡ್ಸೆಟ್ ಆಗುತ್ತೆ, ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಮೈಂಡ್ಸೆಟ್ ಆಗುತ್ತೆ. ನಿಮ್ಮಂಗೆ ನಾನು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಬಗ್ಗೆ ಹೇಳ್ತೀನಿ ಅಂದರೆ, ನನ್ನ ಕರ್ನಾಟಕದಲ್ಲಿ ಹರಿಹರದಲ್ಲಿ ಅಂಗಡಿ ಇತ್ತು. ನಮ್ಮ ತಂದೆ
25 ಇಯರ್ಸ್ ಅಂಗಡಿ ನಡೆಸಿದ ರಿಟೇಲ್ ಅಂಗಡಿ. ಆ 25ಇಂದ ನಾವು ಇಲ್ಲಿ ಸೂರತ್ ಬಂದು ನಾನು ಮ್ಯಾನುಫ್ಯಾಕ್ಚರ್ ಮಾಡಿ, ಯಾಕಂದರೆ ಸೂರತ್ ಬಂದ ಮೇಲೆ ನನಗೆ ಮೈಂಡ್ ಸೆಟ್ ಆಯಿತು ದೊಡ್ಡ ಬಿಸ್ನೆಸ್ ಮಾಡಬೇಕಂತ. ಹಂಗೆ ನಿಮ್ಮದು ಕೂಡ ದೊಡ್ಡ ಬಿಸ್ನೆಸ್ ಮಾಡೋದು ಮೈಂಡ್ ಸೆಟ್ ಇಲ್ಲಿಂದ ಬೆನಿಫಿಟ್ ಸಿಗುತ್ತೆ. ಬಂದಿದ ಮೇಲೆ ಗೊತ್ತಾಗುತ್ತೆ, ಕುಂತ್ರೆ ಏನು ಗೊತ್ತಾಗಲ್ಲ. ನಾವು ಒಂದು ಸ್ಟೆಪ್ ಮುಂದೆ ಇಟ್ಟಿಲ್ಲ ಅಂದರೆ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಯಾವಾಗಲೂ ಒಂದು ಸ್ಟೆಪ್ ಇಡ್ತಾ ಮುಂದೆ ಹೋಗ್ತಾ ಇರ್ತೀವಿ. ಹಂಗೆ ಒಂದು ಸ್ಟೆಪ್ ನೀವು ಮುಂದೆ ಇಡಿ, ಖಂಡಿತ ಸೂರತ್ ಬನ್ನಿ, ಆ ಬೆನಿಫಿಟ್ ಸಿಗುತ್ತೆ. ಬಂದಿದ ಮೇಲೆ ಗೊತ್ತಾಗುತ್ತೆ. ಸೊ ಖಂಡಿತ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ, ಯಾಕೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಭಾಳ ಜನ ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಪರ್ಚೇಸ್ ಮಾಡಬೇಕು, ಹೆಂಗೆ ಮಾಡಬೇಕು, ಆ ಟೈಪ್ ಐಡಿಯಾ ಇರೋಲ್ಲ. ಅವ್ರಿಗೆ ಐಡಿಯಾ ಕೂಡ ಕೊಡ್ತೀನಿ. ಸೊ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾವ್ದಾರು ಹೆಲ್ಪ್ ಬೇಕಾದ್ರೆ ನಮಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ ಸರ್. ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್.